ಇದು ಸರಿಯಲ್ಲ. ಭೀಮ ಮಾಡಿದ್ದು ತಪ್ಪು. ಶತ್ರು ಸೇನೆಗೆ ಯಮನಾಗಿರುವ ಈ ನೇಗಿಲನ್ನು ಗಮನಿಸಲಿಲ್ಲ. ಪಾಂಡವರಾಜರೇ, ಇದು ಸರಿಯಲ್ಲ. ಭೀಮ ಮಾಡಿದ್ದು ತಪ್ಪು. ಶತ್ರು ಸೇನೆಗೆ ಯಮನಾಗಿರುವ ಈ ನೇಗಿಲನ್ನು ಗಮನಿಸಲಿಲ್ಲ. ತಾನು ಮಾಡುತ್ತಿರುವುದು ಮೋಸವೆಂದು ಯೋಚಿಸಿರಲಿಲ್ಲ. ಬಲವಿದೆ ಎನ್ನುವ ದರ್ಪದಲ್ಲಿ ನನ್ನನ್ನೂ ಕೂಡ ಲೆಕ್ಕಿಸಲಿಲ್ಲ. ದುರ್ಯೋಧನನ ತೊಡೆಯನ್ನು ಒಡೆದು ಕೆಳಗಿದ ಹಾಗೆ ಮಾಡಿ ತನ್ನದೇ ವಿನಯ ಗುಣಗಳನ್ನು ಬಿಡಿಸಿಕೊಂಡ. ಅಪ್ಪ ದುರ್ಯೋಧನ, ಒಂದು ಘಳಿಗೆ ಜೀವ ಹಿಡಿದಿಟ್ಟುಕೊಂಡಿರು ಸಾಕು. ಈ ನೇಗಿಲು ಸಾಲ್ವರಾಜನ ತಲೆ ತೆಗೆದು ಒಗೆಯಿತು. ಆನೆಗೆ ಅಂಕುಶ ಹಾಕಿ ಎಳೆದ ಹಾಗೆ ಇದರ ಗುಣ ದೇವತೆಗಳ ಪಟ್ಟಣವನ್ನು ಕೋಟೆ ಕೊತ್ತಲ ಸಮೇತ ಹಾಡಿನಲ್ಲಿ ಹಿಡಿಂಬ ರಾಕ್ಷಸ ರಾಜರ ಜೀವ ತೆಗೆದುಕೊಂಡ. ಭೀಮ ಅಂತ ವೀರ. ನಾನು ಭೀಮನ ಮೋಸದಿಂದ ಸೋತೆಂದುಕೊಂಡೇನೋ? ರಾಮ, ನಾನು ಸೋತದ್ದು ವಂಚನೆಯಿಂದಲ್ಲ. ಭೀಮ ಖಂಡಿತ ನಿನಗೆ ಮೋಸ ಮಾಡಿದ. ನಿನಗೆ ಮೋಸ ಮಾಡಿ ತಾನು ಬದುಕಿಕೊಂಡ. ಭೀಮನಿಂದ ನನಗೆ ಮೋಸ ಆಯಿತೆ. ಅವನಲ್ಲದೆ ನಿನ್ನನ್ನು ಈ ಗತಿಗೆ ತಂದವರು ಯಾರು? ಪಾರಿಜಾತ ಕರುವನ್ನು ತಂದು ಇಂದ್ರನು ಬೀಳಿಸಿದವನು. ದಿವ್ಯ ಸಹಸ್ರಾರು ವರ್ಷ ಸಾಗರದ ಅಲೆಯ ಮೇಲೆ ಇಲೆಯಲ್ಲಿ ಮಲಗಿದ ಅವನು ಶ್ರೀಹರಿ. ಭೀಮನ ಕಥೆಯಲ್ಲಿ ಸೇರಿಕೊಂಡು ಪ್ರಾಮಾಣಿಕ ಯುದ್ಧವನ್ನು ಮೆಚ್ಚುವ ನನ್ನನ್ನು ಮೃತ್ಯುವಿಗೆ ಕೊಟ್ಟ. ಜೊತೆಯಲ್ಲಿ ಗಾಂಧಾರಿ ಮತ್ತು ದುರ್ಜಯ ದಾರಿ ತೋರಿಸುತ್ತಿದ್ದಾರೆ. ರಾಣಿಯರೂ ಬಂದಿದ್ದಾರೆ. ಧೃತರಾಷ್ಟ್ರನಿಗೆ ಎಷ್ಟು ದುಃಖವಾಗುತ್ತಿದೆಯೋ. 100 ಜನ ಮಕ್ಕಳಿಗೆ ತನ್ನ ಕಣ್ಣನ್ನು ಹಂಚಿಬಿಟ್ಟ. ಚಿನ್ನದ ಬಲಿಕಂಬವನ್ನು ಮೂಡಲಿಸುವಂತಹ ತೋಳುಗಳು, ಬಲವಾದ ಆಳು. ಇವನಿಂದ ಸ್ವರ್ಗವನ್ನು ರಕ್ಷಿಸಿಕೊಳ್ಳಲಾಗದಿರಬಹುದೆಂದು ಹೆದರಿ ಹುಟ್ಟುವ ಮುಂಚೆಯೇ ದೇವಾನು ದೇವತೆಗಳು ಅವನ ಕಣ್ಣಲ್ಲಿ ಕತ್ತಲೆ ತುಂಬಿದರು. ಮೋಸಕ್ಕೆ ಸಿಕ್ಕಿ ಮಗನಿದ್ದ ಸುದ್ದಿ ಕೇಳಿ ಕಣ್ಣಲ್ಲಿ ನೀರು ತುಂಬಿ ಕುರುಡು ಎರಡಾಯಿತು. ಗಂಧರಿ, ಇದು ಹೇಗೆ ಸಹಿಸಿಕೊಂಡು ಬಂದಿದ್ದೀರಿ? ನನ್ನ ದೌರ್ಭಾಗ್ಯ, ಇನ್ನೂ ಬದುಕಿದ್ದೇನೆ. ಮಹಾರಾಜ, ಎಲ್ಲಿದ್ದೀರಾ? ಹಾಳು ಕಷ್ಟ. ನನ್ನ ಹೆಂಡತಿಯೂ ಆಡುವ ಹಾಗಾಯಿತು. ಮುಸುಕು ತೆಗೆದು ಕೂದಲು ಬಿರಿಬಿಟ್ಟುಕೊಂಡು ರಣರಂಗಕ್ಕೆ ಬಂದಿದ್ದಾಳೆ. ಕದೆಯ ಹೊಡೆತದ ನೋವು ಆಗ ಗೊತ್ತಾಗಲಿಲ್ಲ. ಈಗ ಪೂರ್ತಿ ಅರ್ಥವಾಗುತ್ತಿದೆ. ಗಂಗಾರಿ, ಕುಲಾಭಿಮಾನಿ ದುರ್ಯೋಧನನು ಎಲ್ಲಿದ್ದಾನೆ ಗೊತ್ತೇ?
ಇಲ್ಲ ಮಹಾರಾಜ, ಗೊತ್ತಿಲ್ಲ. ಗೊತ್ತಿಲ್ಲವೇ? ಮುದುಕ ತಂದೆಯನ್ನು ಹುಡುಕಿಕೊಂಡು ಮಕ್ಕಳು ಬರಬೇಕಾದ್ರೂ ವಾಡಿಕೆ. ಈ ಕಾಲದಲ್ಲಿ ನಾನು ಮುದುಕ ಕುರುಡ ಮಗನನ್ನು ಹುಡುಕುತ್ತಿದ್ದೇನೆ. ಮಾನದಿಂದ ಬೆಳೆಯುತ್ತಾರೆ, ವೀರ್ಯದಿಂದ ಹೊಳೆಯುತ್ತಾರೆ, ರಣರಂಗದಲ್ಲಿ ಶತ್ರು ಸೈನ್ಯವನ್ನು ಕತ್ತರಿಸಿ ಕೆಡವುತ್ತಾರೆ. ವೀರರು ಧೀರರು ಎಂದುಕೊಂಡು 100 ಮಕ್ಕಳನ್ನ ಪಡೆದೆ. ಅವರೆಲ್ಲರೂ ಈಗ ಸತ್ತು ನೆಲದ ಮಣ್ಣಿನಲ್ಲಿ ಮಲಗಿದ್ದಾರೆ. ಉಳಿದ ಒಬ್ಬ ಮಗ ಕೈ ಎತ್ತಿಕೊಡುವ ದಿನದರ್ಪಣವನ್ನು ಪಡೆಯುವ ಭಾಗ್ಯ ನನಗಿಲ್ಲವೇ? ಮಗು ಸುಯೋಧನ, ನನ್ನ ಜೊತೆ ಮಾತಾಡಪ್ಪ. 100 ಮಕ್ಕಳ ವಿನಾಶದಿಂದ ಸಂಕಟದಲ್ಲಿರೋ ಈ ಮಹಾರಾಜನನ್ನು ಸಮಾಧಾನ ಮಾಡು. ಪೂಜ್ಯ ಗಾಂಧಾರಿ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕಣ್ಣಿಂದ ನೋಡುವ ಆಸೆ ಯಾವತ್ತೋ ತೊಳೆದುಕೊಂಡಳು. ಗಂಡನಿಗಿಲ್ಲದ ದೃಷ್ಟಿ ತನಗೂ ಬೇಡವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಳು. ಈಗ ದುರ್ಯೋಧನನು ಅಸ್ತಮಯವಾಗಿರುವುದರಿಂದ ಹತ್ತು ಒಳ ಕಣ್ಪಟ್ಟಿ ತೊಯ್ದು ಹೋಯಿತು. ಪುತ್ರ ದುರ್ಯೋಧನ, 18 ವರ್ಷ ಅಡಿ ಮಹಾರಾಜ, ಎಲ್ಲಿದ್ದೀಯ? ಈಗ ಮಹಾರಾಜನಾದೆ. ಶತಪುತ್ರ ಜ್ಯೇಷ್ಠ, ಮಾತಾಡು. ಮಾತನಾಡುತ್ತಿದ್ದೇನೆ. ಒಂದು ವಿಚಾರ ಇದೆ, ಹೇಳುವುದಕ್ಕೆ ಸಂಕೋಚವಾಗುತ್ತಿದೆ. ಬಾಳದು ಇಲ್ಲಿ, ನಮಸ್ಕಾರ ಮಾಡು. ಇಗೋ ಬಂದೆ ಬಂದೆ. ಇದು 2ನೇ ಹೊಡೆತ. ತೋಡೆಯ ಶಕ್ತಿಯನ್ನು ಕಸಿದುಕೊಂಡ ಭೀಮ ತಂದೆಯ ಕಾಲಿಗೆ ನಮಸ್ಕರಿಸುವ ಶಕ್ತಿಯನ್ನು ಕಸಿದುಕೊಂಡ. ಇಲ್ಲಿ ಬನ್ನಿ ಮಾಲವಿ, ದುರ್ಜಯ. ಹೋಗು, ನಿನ್ನ ಗಂಡನನ್ನು ಹುಡುಕು. ಇದು ಯಾರು? ನಾನು ಕಾಕ, ದುರ್ಜಯ. ಮಗು ದುರ್ಜಯ, ನಿನ್ನ ತಂದೆಯನ್ನು ಹುಡುಕಪ್ಪ. ನನಗೆ ತುಂಬಾ ಆಯಾಸವಾಗಿದೆ ಕಾಕ. ಹೋಗು ಮಗು, ಅಪ್ಪನ ತೊಡೆಯ ಮೇಲೆ ಸುಧಾರಿಸಿಕೊಳ್ಳಬಹುದು. ಆಗಲಿ, ಹೋಗುತ್ತೆ. ಅಪ್ಪ ಎಲ್ಲಿದೀಯಾ? ಇವನೂ ಬಂದಿದ್ದಾನೆ. ಮಗನ ಮೇಲಿರುವ ಪ್ರೀತಿ ಎಲ್ಲಾ ಸಂದರ್ಭದಲ್ಲಿಯೂ ಇದ್ದೇ ಇರುತ್ತೆ. ಈಗ ಈ ಪ್ರೀತಿ ನನ್ನ ಕರುಳು ಸುಡುತ್ತಿದೆ. ದುಃಖದ ಸೋಂಕನ್ನೇ ಕಾಣದ ಮಗು ಈ ದುರ್ಜಯ ನನ್ನ ತೊಡೆಯ ಮೇಲೆ ಮಲಗಿ ನಿದ್ರಿಸಬೇಕಾದವನು ಸೋತು ಬಿದ್ದಿರುವ ನನ್ನನ್ನು ನೋಡಿ ಅದೇನೆಂದುಕೊಳ್ಳುತ್ತಾನೋ ಕಾಣೆ. ಓ, ಮಹಾರಾಜ ನೆಲದ ಮೇಲೆ ಕೂತಿದ್ದಾನೆ. ಇಲ್ಲಿಗೇಕೆ ಬಂದೆ ಮಗು? ನೀನು ಹೊತ್ತು ಮಾಡದೆ ಅದಕ್ಕೆ. ಈಗಂತೂ ಈ ಪ್ರೀತಿ ನನ್ನ ಎದೆಗೆ ಬೆಂಕಿಯನ್ನಿಟ್ಟ ಹಾಗಾಗಿದೆ. ನಿನ್ನ ತೊಡನೆ ಕೂತ್ಕೊಳ್ತೀನಪ್ಪ. ಜಯ ಜಯ, ಏನು ಕಷ್ಟ ಬಂತು ಎದೆಗೆ? ಪ್ರಿಯ ಮೂಲವಾಗಿದ್ದೆ, ಇಲ್ಲಿಗೆ ಹಬ್ಬವಾಗಿದ್ದೆ.
ತಂಪುಗೊಳಿಸುವ ಚಂದ್ರನಂತಿದ್ದೆ. ಕಾಲ ಬದಲಾಗಿ ಈಗ ಅಗ್ನಿಯಾಗಿದ್ದಾರೆ. ನಿನ್ನ ತೊಡೆ ಮೇಲೆ ಕುತ್ಕೊಳ್ಳಕ್ ಬಂದ್ರೆ ಯಾಕಪ್ಪ ತಡಿತಿ? ಅದು ನಿನಗೆ ಅಭ್ಯಾಸವಾಗಿತ್ತು. ಈಗ ಬೇಡ, ಬೇರೆ ಎಲ್ಲ ಆದರೂ ಕುಳಿತು ಎಲ್ಲಿ ಆಗುತ್ತದೆಯೋ ಅಲ್ಲಿ. ಇದುವರೆಗೆ ನೀನು ನಗು ನಗುತ್ತಾ ಕುಳಿತುಕೊಳ್ಳುತ್ತಿದ್ದ ಈ ಪೀಠ ಇನ್ನು ಮುಂದೆ ಕುಳಿತುಕೊಳ್ಳುವಂತಿಲ್ಲ ಮಗು, ಕುಳಿತುಕೊಳ್ಳುವಂತಿಲ್ಲ. ಯಾಕೆ ಮಹಾರಾಜ, ಎಲ್ಲಿಗೆ ಹೋಗುತ್ತಿ? ಎಲ್ಲಿಗೆ ಹೋಗುತ್ತಿ ಮಹಾರಾಜ? 100 ಜನ ತಮ್ಮಂದಿರು ಹೋದ ಕಡೆಗೆ. ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗು. ಹೋಗು ಮಗು, ಭೀಮನನ್ನು ಕೇಳು. ಬಾ ಮಹಾರಾಜ, ಏನೋ ಹುಡುಕುತ್ತಿದ್ದಾರೆ. ಯಾರು ಮಗು ಹುಡುಕುತ್ತಿರೋದು? ತಾತ, ಅಜ್ಜಿ, ಅಮ್ಮ ಎಲ್ಲರೂ. ಹೋಗು ಮಗು, ನಾನು ಬರಲಾರೆ. ಬಾ ಮಹಾರಾಜ, ಎಲ್ಲ ಎತ್ಕೊಂಡು ಹೋಗ್ತೀನಿ. ಮಗು, ನೀನು ಚಿಕ್ಕವನಪ್ಪ. ತಾತ, ಅಜ್ಜಿ, ಇಲ್ಲಿ ಬನ್ನಿ, ಮಹಾರಾಜ ಇಲ್ಲಿದ್ದಾನೆ. ಮಹಾರಾಜ, ಮಹಾರಾಜ ಎಲ್ಲಿ? ಮಹಾರಾಜ ಎಲ್ಲಿ? ಎಲ್ಲಿದ್ದಾನೆ? ಮಾ, ನನ್ನ ಮಗು ಎಲ್ಲಿದ್ದಾನೆ? ಅಮ್ಮ, ಇಲ್ಲಿ ನೋಡಿ ಅಮ್ಮ. ಮಹಾರಾಜ ನೆನಪಲ್ಲಿ ಕೂತಿದ್ದಾನೆ. ಮಗು ಮಗು ಎಲ್ಲಿದ್ಯಾ? ಮಗು 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 ಅಮ್ಮ, ಮಗು ಅಮ್ಮ, ಅಮ್ಮ. ಮಹಾರಾಜನಾಗಿದ್ದವನು ಹೀಗಾಗಿ ಬಿಟ್ಟ. ಚಿನ್ನದ ಕಂಬದಂತೆ ಎತ್ತರವಾಗಿ ನಿಂತಿದ್ದ. ಈ ಭೂಮಿಗೆ ಒಬ್ಬನೇ ಸಾಮ್ರಾಟನಾಗಿದ್ದ. ಕೋಟೆಯ ಬಾಗಿಲಗಳಿ ಮುರಿದು ಬಿದ್ದ ಹಾಗೆ ಉರುಳಿ ಬಿದ್ದಿದ್ದಾನೆ. ಮಗು ಸುಯೋಧನ, ಏನು ಕಷ್ಟಪಡುತ್ತಿದ್ಯಪ್ಪ? ಅಮ್ಮ, ನಿನ್ನ ಮಗನಲ್ಲವೇನಮ್ಮ ನಾನು? ಹೀಗೆ ಯಾರು? ನಾನು ಮಹಾರಾಜ, ಭಯವನ್ನೇ ಕಾಣದ ಮಕ್ಕಳನ್ನು ಹೆತ್ತವನು. ಈಗ ನಾನು ಹೊಸದಾಗಿ ಹುಟ್ಟಿದೆ. ಒಬ್ಬ ಈಗ ದುಃಖಿಸೋದರಿಂದ ಏನು ಪ್ರಯೋಜನ? ಹೇಗೆ ದುಃಖ ಪಡದೇ ಇರಲಿ ಮಗು? ವೀರ್ಯದಲ್ಲಿ ಮಿಗಿಲಾಗಿದ್ದವರು, ಯುದ್ಧ ಯಜ್ಞಕ್ಕೆ ದೀಕ್ಷೆ ತೊಟ್ಟಿದ್ದವರು, ನಿನ್ನ 100 ತಮ್ಮಂದಿರು ಆಗಲೇ ಸತ್ತು ನೀನೊಬ್ಬ ಬದುಕಿದ್ದಿ. ನೀನು ಹೋಗಿಬಿಟ್ಟರೆ ಎಲ್ಲ ಹೋದ ಹಾಗೆ. ಅಯ್ಯೋ, ಬಿದ್ದು ಬಿಟ್ಟ. ಅಪ್ಪ, ಅಮ್ಮ, ಅಪ್ಪನನ್ನು ಸಮಾಧಾನ ಮಾಡು. ಏನಂತ ಸಮಾಧಾನ ಮಾಡ್ಲಪ್ಪ? ನಾನು ಯುದ್ಧದಲ್ಲಿ ಬೆನ್ನು ತೋರಿಸದೆ ಸತ್ಯ ಎಂದು ಹೇಳು. ಈ ದುಃಖ ತಡೆದುಕೋ. ಅದೊಂದು ಅನುಗ್ರಹ ಮಾಡು. ಭೂಮಿಯ ಮೇಲೆ ನಿನ್ನೊಬ್ಬರಿಗೆ ಮಾತ್ರ ತಲೆಬಾಗಿಸಿದೆ. ಉರಿಯುವ ಅಗ್ನಿಗೂ ಚಿಂತಿಸದೆ ಮಾಡಿದೆ. ಯಾವ ಮಾನವನ್ನು ಕಟ್ಟಿಕೊಂಡು ಹುಟ್ಟಿದನೋ ಅದೇ ಮಾನವನ್ನು ಕಟ್ಟಿಕೊಂಡು ಹೋಗುತ್ತೇನೆ. ಅಮ್ಮ,
ಕಣ್ಣು ಕಳೆದುಕೊಂಡು ಹುಟ್ಟಿದೆ. ತೀರಾ ಮುದುಕನಾಗಿದ್ದೇನೆ. ಇನ್ನೂ ಬದುಕಿರಬೇಕು ಎನ್ನುವ ಆಸೆ ಇಲ್ಲ. ಇಂಥ ನನಗೆ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಗ ಹೋಗುತ್ತಾನಲ್ಲ ಎನ್ನುವ ಶೋಕ ಧೈರ್ಯವನ್ನ ಅಲ್ಲಾಡಿಸಿ ನನ್ನ ಎದೆಯನ್ನ ಮುಟ್ಟುತ್ತಾ ಇದೆ. ಮಗನ ಆಸೆಯನ್ನು ತೊರೆದಿರುವ ವೃದ್ಧ ಧೃತರಾಷ್ಟ್ರನಿಗೆ ನಾನು ಹೇಗೆ ಮುಖ ತೋರಿಸಲಿ? ಅಮ್ಮ, ಒಂದು ಮಾತು ಕೇಳಿಕೊಳ್ಳದೆ ಹೇಳು ಮಗು. ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ನಾನೇನಾದರೂ ಪುಣ್ಯ ಮಾಡಿರುವುದೇ ಆದರೆ ಜನ್ಮ ಜನ್ಮದಲ್ಲೂ ನೀನೇ ನನ್ನ ತಾಯಿಯಾಗಿರು, ತಾಯಿಯಾಗಿರೋ ಅಮ್ಮ. ಅಮ್ಮ, ಅಮ್ಮ. ನಾನು ಬಯಸುತ್ತಿರೋದನ್ನೇ ನೀನು ಹೇಳಿದೆ. ಮಾಳವಿ, ರಾಜ, ಮಾಳವಿ, ಇಲ್ಲಿ ಕೇಳು. ಈ ಹಣೆ ಗದೆಯ ದೊಡ್ಡ ದೊಡ್ಡ ಹೊಡೆತಗಳನ್ನು ತಡೆದು ತಡೆದು ಒಡೆದಿದೆ. ರಕ್ತಚರಿ ಕತ್ತಿನ ಸುತ್ತ ಎದೆಯ ಮೇಲೆ ಹರಡಿ ಹಾರಕ್ಕೆ ಅವಕಾಶವೇ ಇಲ್ಲದ ಹಾಗಾಗಿದೆ. ಇದು ನೋಡು, ತೋಳ ಮೇಲಿನ ಗಾಯ ಚಿನ್ನದ ತೌಳು ಮಂದಿ ಹಾಗೆ ಹೇಗೆ ಹೊಡೆಯುತ್ತಿದೆ. ನಿನ್ನ ಗಂಡ ಯುದ್ಧದಲ್ಲಿ ಬೆನ್ನು ತೋರಿಸದೆ ಹೊಡೆದಾಡಿ ಮಡಿಯುತ್ತಿದ್ದಾನೆ. ಶಕ್ತಿಯ ರಾಣಿ ನೀನು, ಏಕೆ ಅಳುತ್ತಿ? ಮಹಾರಾಜ, ಮಹಾರಾಜ, ನಾನು ನಿಮ್ಮ ಸಹಧರ್ಮಚಾರಿಣಿ, ಇನ್ನು ಚಿಕ್ಕವಳು, ಹೇಗೆ ಹೇಳದೆ ಇರಲಿ? ಅಲವಿ, ಅಲವಿ, ವಿಧ ವಿಧದ ಅನೇಕ ಯುದ್ಧಗಳನ್ನು ವಿಧಿವತ್ತಾಗಿ ಸಂತೋಷದಿಂದ ಮಾಡಿದೆ. ಬಂಧುಗಳನ್ನು ಕಾಪಾಡಿದೆ. ಶತ್ರು ಜನಗಳ ಮನವೆಟ್ಟಿ ನಿಂತೆ. ಆಶ್ರಿತ ಪ್ರಜೆಗಳ ನೂರಾರು ಕೋರಿಕೆಗಳನ್ನು ಸಲ್ಲಿಸಿ ತೃಪ್ತಿಪಡಿಸಿದೆ. 18 ಅಕ್ಷೋಹಿಣಿಯ ರಾಜರುಗಳನ್ನೆಲ್ಲ ಧರಿಸಿ ಬಡಗಿಸಿ ಬಿಟ್ಟೆ. ನನ್ನಂತವರ ರಾಣಿ ನೀನು. ಮಾನವಂತೆ ನನ್ನ ಮಾನವನರಿತು ಹೀಗೆ ಅಳುವುದು ಸರಿಯೇ? ಇಲ್ಲ ಮಹಾರಾಜ, ನಾನು ನಿಮ್ಮ ಜೊತೆ ಹೋಗುವುದಕ್ಕೆ ನಿಶ್ಚಯಿಸಿದ್ದೇನೆ. ಅಳುವುದಿಲ್ಲ. ವಿಜಯ, ಬಾ. ಗಾಂಧಾರಿ, ಮಗುವಿಗೆ ಅವನು ಏನು ಹೇಳಬಹುದು ಕಾಣೆ. ನನಗೂ ಅದೇ ಯೋಚನೆ. ವಿಜಯ, ಇಲ್ಲಿ ನನ್ನ ಸೇವೆಯನ್ನು ಹೇಗೆ ಮಾಡಿಕೊಂಡಿದೆಯೋ ಹಾಗೆ ಪಾಂಡವರ ಸೇವೆಯನ್ನೂ ಮಾಡಿಕೊಂಡಿರು. ತಾಯಿ ಕುಂತಿ ಹೇಳಿದ ಹಾಗೆ ಕೇಳು. ಅಭಿಮನ್ಯುವಿನ ತಾಯಿಯನ್ನ, ದ್ರೌಪದಿಯನ್ನ ನಿನ್ನ ತಾಯಿಯರ ಹಾಗೆ ಪೂಜೆ ಮಾಡು. ನನ್ನನ್ನು ನೋಡು ಮಗು, ದೀಪ್ತ ಹೃದಯವಿದ್ದವನು ದುರ್ಯೋಧನ ನನ್ನ ತಂದೆ. ಕಾಣಗೆ ಸಮಬಲವಿದ್ದವರೊಡನೆ ಮುಖಕ್ಕೆ ಮುಖ ಕೊಟ್ಟು ಕಾದಾಡಿ ದೇಹವನ್ನು ಬಿಟ್ಟ. ಇಂಥವನು ನನ್ನ ತಂದೆ ಎಂದು ಮನಸ್ಸಲ್ಲಿಟ್ಟುಕೊಂಡು ನನ್ನ ಬಗ್ಗೆ ಚಿಂತೆಯನ್ನು ಬಿಟ್ಟು ಬಿಡು. ನಾನು ಹೋದ ಮೇಲೆ ಪಾಂಡವರು ಪಿತೃತರ್ಪಣ ಬಿಡುವಾಗ ನೀನು ಯುಧಿಷ್ಠಿರನ ಬಳಿ ಹೋಗು. ಅವನು ಯೋಗ್ಯ. ಮೈಗೆ ಮೈ ತಗುಲುವ ಹಾಗೆ ಅವನ ಭುಜದ ಬಳಿ ಕುಳಿತು
ನದಿಗೆ ನೀನು ದರ್ಪಣವನ್ನು ಕೊಡು. ಓಹೋ ವೈರ, ಈಗ ಪಶ್ಚಾತ್ತಾಪವಾಗಿ ಇದೇನು ಏನೋ ಶಬ್ದ, ನಗಾರಿಯ ಸದ್ದು ಯಾವಾಗಲೂ ನಿಂತು ರಣರಂಗ ಸುತ್ತಿಲ್ಲದೆ ಉಳಿದಿದೆ. ಛತ್ರ ಚಾಮರ ಕವಚ ಬಿಲ್ಲು ಬಾಣಗಳು ಎಲ್ಲೆಲ್ಲೋ ಚೆಲ್ಲಿ ಬಿಟ್ಟಿವೆ. ಯೋಧರು ಸಾರಥಿಗಳು ಸತ್ತು ಬಿಟ್ಟಿರುವ ಇಲ್ಲಿ ಬಿಲ್ಲಿನ ಹೆಡೆ ಝಣಿಸುತ್ತಾ ಹೆಣಗಳಿಗೆ ಮುತ್ತಿರುವ ಹದ್ದುಗಳ ಮೊತ್ತವನ್ನು ಆಕಾಶಕ್ಕೆ ಹಾರಿಸುತ್ತಾ ಬರುತ್ತಿರುವ ಇವನು ಯಾರು? ಅರಳಿದ ಕಮಲದಂತೆ ಅಗಲವಾದ ಕಣ್ಣುಗಳು, ಹಿರಣ್ಯ ಯೂಪದಂತೆ ಬಲವಾದ ತೋಳುಗಳನ್ನು ಬೀಸಿಕೊಂಡು ಬರುತ್ತಿದ್ದಾರೆ. ಉಗ್ರ ಧನಸ್ಸನ್ನು ತಲೆಯ ಮೇಲೆತ್ತಿ ಹೆದೆ ಜೋರಾಗಿ ನೀಡುತ್ತಿದ್ದಾರೆ. ಶಿಖರದ ಮೇಲೆ ಹೊಕ್ಕ ಕಾಮನ ಬಿಲ್ಲಿನಂತೆ ಗೋಚರಿಸುತ್ತಿದ್ದಾರೆ. ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ನನ್ನ ಆಣೆ ವೀರ ಲೋಕದಲ್ಲಿರುವವರ ಮೇಲೆ ಆಣೆ ಇಟ್ಟು ಮತ್ತೆ ಹೇಳುತ್ತೇನೆ, ಈ ರಾತ್ರಿ ಇದೇ ರಾತ್ರಿ ಪಾಂಡವರ ಮೇಲೆ ಬಿದ್ದು ಅವರನ್ನೆಲ್ಲ ಸುಟ್ಟು ಬಿಡುತ್ತೇನೆ. ಗುರುಪುತ್ರ ಅಶ್ವತ್ಥಾಮ ಹೇಳಿದ್ದು ಹಾಗೆಯೇ ಆಗುತ್ತದೆ. ಏನು ಪೂಜ್ಯ ಹವಾಯುಧವಾಗಿದ್ದರೆ ವಂಚನೆಯ ಕೃತ್ಯಕ್ಕೆ ಅವನು ಸಾಕ್ಷಿಯಾದರೆ ದುರ್ಜಯ ವಾಮಗು ತಂದೆಯ ಭುಜಬಲದಿಂದ ಗಳಿಸಿದ ಈ ರಾಜ್ಯಕ್ಕೆ ನೀನೇ ದೊರೆಯುವುದು. ಅಭಿಷೇಕವಿಲ್ಲದಿದ್ದರೆ ಏನು, ಈ ಬ್ರಾಹ್ಮಣನ ವಚನದ ಬಲದಿಂದ ದೊರೆಯುವುದು. ನನ್ನ ಹೃದಯದ ಆಸೆ ಕೈಗೂಡುತ್ತಿದೆ, ಪ್ರಾಣಗಳು ಹೋಗುತ್ತಿವೆ. ಶಂಕರು ಮಾತ ಪಿತೃಗಳು ಕರ್ಣನನ್ನು ಮುಂದೆ ಮಾಡಿಕೊಂಡು ನನ್ನ 100 ಜನ ತಮ್ಮದಿರು ನಿಂತಿದ್ದಾರೆ. ಅಗೋಲಿ ಅಭಿಮನ್ಯು ಕಾಗೆ ರೆಕ್ಕೆ ಹಾಗೆ ಕಪ್ಪು ಕೂದಲು ತಲೆಯ ಪಕ್ಕದಲ್ಲೇ ಆಡುತ್ತಿದೆ. ಐರಾವತದ ಮೇಲೆ ಕುಳಿತು ಮಹೇಂದ್ರನ ಕೈ ಹಿಡಿದುಕೊಂಡಿದ್ದಾರೆ. ಗೋಪದಲ್ಲಿ ಏನನ್ನೋ ಹೇಳುತ್ತಿದ್ದಾರೆ. ಅಗೋಲಿ ಅನೇಕ ಅಪ್ಸರೆಯರು ಊರ್ವಶಿ ಸಂಗಡ ನನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಿದ್ದಾರೆ. ಅವರು ಗಂಗೆ ಮತ್ತು ಇನ್ನಿತರ ಮಹಾನದಿಗಳು. ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾವಿರಾರು ಹಂಸಗಳನ್ನು ಹೂಡಿರುವ ವೀರವಾಹಿನಿ ವಿಮಾನವನ್ನು ಯಮನು ಕಳುಹಿಸಿದ್ದಾರೆ. ಇಗೋ ಬಂದೆ. ನಾನಿನ್ನು ತಪವನಕ್ಕೆ ಹೋಗುತ್ತೇನೆ. ಸಜ್ಜನರ ನಿಧಿಯದು ಮಕ್ಕಳೆಲ್ಲ ಹೋದ ಮೇಲೆ ರಾಜ್ಯದಿಂದ ಏನು ಫಲ? ರಾಜ್ಯ ಸುಟ್ಟು ನಾನು ಬಿಲ್ಲು ಬಾಣಗಳನ್ನು ಸಿದ್ಧಪಡಿಸಿಕೊಂಡು ಪಾಂಡವರ ಶಿಬಿರಕ್ಕೆ ಹೋಗುತ್ತೇನೆ. ಅಲ್ಲಿ ಮಲಗಿರುವವರೆಲ್ಲರನ್ನು ಕೊಂದು ಹಾಕುತ್ತೇನೆ.
ಇದೊಂದು ಯುದ್ಧ ಮುಗಿದ ಮೇಲೆ ಇಲ್ಲಿ ಶಾಂತಿ ಸ್ಥಾಪನೆಯಾಗಲಿದೆ. ಇಸ್ರಾಯೇಲಿನ ಜ್ವಾಲೆ ಚೀಕರಿಸಿ, ವಿಮಾನಗಳು ಶೇಖರಿಸಿ, ಚಿಮ್ನಿ ಅಪ್ಪಳಿಸಿ ಹರಿದು ಆಕಾಶಗಳೆಲ್ಲ ಚೂರಾದ ಮೇಲೆ ಇಲ್ಲಿ ಶಾಂತಿ ಸ್ಥಾಪನೆಯಾಗಲಿದೆ. ಯುದ್ಧಗಳು ಕೊನೆಗೊಳ್ಳುತ್ತವೆ. ನಾಯಕರು ಕೈಗುಲುಕಿ ಹೊರಟು ಹೋಗುತ್ತಾರೆ. ಆದರೆ ಎಲ್ಲೋ ವಯಸ್ಸಾದ ತಾಯಿ ಇನ್ನೂ ತನ್ನ ಮಗನಿಗಾಗಿ ಕಾಯುತ್ತಾರೆ ಮತ್ತು ಮಕ್ಕಳು ತಮ್ಮ ತಂದೆಗಾಗಿ ಕಾಯುತ್ತಾರೆ. ಆದರೆ ಕೇವಲ ಮೃತರು ಮಾತ್ರ ಯುದ್ಧದ ಅಂತ್ಯವನ್ನು ಕಂಡಿದ್ದಾರೆ. ಕೇವಲ ಮೃತರು ಮಾತ್ರ ಯುದ್ಧದ ಅಂತ್ಯವನ್ನು ಕಂಡಿದ್ದಾರೆ. ಇಂಥ ಪ್ರದರ್ಶನ ಆದಾಗ ಒಂದು ಧನ್ಯತಾ ಭಾವ ಮೂಡುತ್ತೆ, ಸಾರ್ಥಕ ಭಾವ ಮೂಡುತ್ತೆ. ಈ ಶಾಲೆ ಶುರು ಮಾಡಿದ್ದು ಒಳ್ಳೆಯದಾಗಿತ್ತು ಅಂತ. ಆ ಸಾರ್ಥಕ ಭಾವ ಇವತ್ತು ದ್ವಿಗುಣವಾಗಿದೆ, ತ್ರಿಗುಣವಾಗಿದೆ ಅಂತ ಹೇಳಲಿಕ್ಕೆ ನನ್ನ ತರುಣರ ಮುಂದೆ ನಾನು ಹೆಮ್ಮೆ ಪಡುತ್ತೇನೆ. ಈ ನಾಟಕ ಆರಿಸ್ಕೊಂಡ್ರೆ ನನಗೆ ಆತಂಕ ಇತ್ತು. ಛಾಯಾ ಹೇಳಿದಾಗೆ ಪೌರಾಣಿಕ ನಾಟಕಗಳಲ್ಲಿ ಆಂಗಿಕ ಅಭಿನಯ ಮತ್ತು ಧ್ವನಿಯ ಬಳಕೆ ತುಂಬ ಕಷ್ಟ, ತುಂಬ ವಿಶೇಷ ಶಕ್ತಿ, ದೈಹಿಕ ಮತ್ತು ಮಾನಸಿಕ ಎರಡೂ ಬೇಕಾಗುತ್ತೆ. ಇವತ್ತು ಜಗತ್ತು ಯುದ್ಧ ಪೀಡಿತವಾಗಿದೆ. ಈ ನಾಟಕ ಮುಗಿದ ಮೇಲೆ ಕೂಡ ನಾನು ಯಾರನ್ನೋ ಸಂಹಾರ ಮಾಡ್ತೀನಿ ಅಂತ ಒಂದು ಪಾತ್ರ ಹೋಗುತ್ತೆ. ಅಂದರೆ ಯುದ್ಧ ಎಷ್ಟು ನಿರಂತರ, ಎಷ್ಟು ದೊಡ್ಡ ವ್ಯಸನ, ಎಷ್ಟು ಜನ ತೀರಿಕೊಂಡ ಮೇಲೆ ಯುದ್ಧ ಮಾಡುವ ರಣೋತ್ಸಾಹ ಏಕೆ ಮನುಷ್ಯನಿಗಿರುತ್ತೆ, ಅದಕ್ಕೆ ಒಂದು ಉತ್ತರ ಹುಡುಕುವ ಒಂದು ಪ್ರಯತ್ನ ಮಹಾಭಾರತ. 3000 ವರ್ಷಗಳ ಹಿಂದೆ ಇದ್ದ ಒಂದು ಕಥೆ ಯಾಕೆ ಇವತ್ತಿಗೆ ಇಷ್ಟು ಪ್ರಸ್ತುತವಾಗಿದೆ ಅಂದರೆ ಇಲ್ಲೂ ಮನುಷ್ಯ ಯುದ್ಧ ಮಾಡ್ತಿದ್ದಾರೆ. ಅರ್ಥ ಜಗತ್ತು ಯುದ್ಧದಲ್ಲಿ ಬಂದಿದೆ ಇವತ್ತು. ಆ ದೃಷ್ಟಿಯಿಂದ ಈ ನಾಟಕ ತುಂಬ ಪ್ರಸ್ತುತ ಮತ್ತು ಸಾರ್ವಕಾಲಿಕವಾದ. ಆದರೆ ಛಾಯಾ ಹೇಳಿದಾಗೆ ಇಲ್ಲಿ ಭರವಸೆಯ ಕುಡಿಗಳಿದ್ದಾವೆ. ನೀವೆಲ್ಲ ಪೌರಾಣಿಕ ನಾಟಕಗಳನ್ನು ನೋಡಬೇಕು. ಹಳ್ಳಿಗಳಲ್ಲಿ ಈಗಲೂ ಅಭಿನಯಿಸ್ತಾರೆ. ಅಣ್ಣವರ ಸಿನಿಮಾಗಳನ್ನು ನೀವು ನೋಡಬೇಕು, ಭಾಷೆ ಕಲಿಬೇಕು. ಕನ್ನಡಕ್ಕೆ ಅದರದೇ ಆದಂಥ ಅದ್ಭುತವಾದ ಸೌಂದರ್ಯ ಇದೆ. ಈ ನಾಟಕವನ್ನು ನಾನು ಪಾಠ ಮಾಡಿದ್ದೇನೆ, ಪಠ್ಯವಾಗಿ ಓದಿದ್ದೇನೆ. ಅಂಥದ್ದೊಂದು ನಾಟಕ ಊರು ಭಂಗ. ಊರು ಜನರು ವಾಸಿಸುವ ಜಾಗ ಮಾತ್ರ ಅಲ್ಲ, ಊರು ಅಂದರೆ ಕಡು ಬೇಸಿಗೆ, ಊರು ಅಂತಂದರೆ ತೊಡೆ, ಮಡಿಲು, ಈ ಥರ 4 ಅರ್ಥಗಳಿವೆ. ಇಲ್ಲಿ ಊರು ಭಂಗ, ದುರ್ಯೋಧನ ಗರ್ವಭಂಗ, ದುರ್ಯೋಧನ ತೊಡೆಯ ಮುಡಿತ ಅನ್ನುವಂಥದ್ದನ್ನು ಭಾಸಕರು ಬಹಳ ವರ್ಷಗಳ ಹಿಂದೆ ಬರೆದದ್ದು. ಇವತ್ತಿಗೆ ಅದನ್ನು ನೀವು ಅಭಿನಯಿಸಿದ್ದಕ್ಕಾಗಿ ಕಲಾವಿದರಿಗೆ, ನಿರ್ದೇಶಕರಿಗೆ ಮತ್ತು ತೆರೆಯ ಹಿಂದೆ ಕೆಲಸ ಮಾಡಿದ ಸಂಗೀತ ಪ್ರಸಾದ ಎಲ್ಲರಿಗೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ.